ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಒಂದು ವಿಡಿಯೋ ಏನಂದರೆ, ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ತಕ್ಕಂಥ ಇಡ್ಲಿ ಮತ್ತು ಕೊಬ್ಬರಿ ಚಟ್ನಿ ಏನೋ ನಾರ್ಮಲಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಒಂದು 6 ಗಂಟೆ ಆಗಿತ್ತು. ನಾನು ನೀರೆಲ್ಲ ಕಾಸ್ಕೊಂಡೆ ಕುಡಿಯೋಕ್ಕೆ ಅಂತ. ಆ್ಯಕ್ಚುಲಿ ಖಾಲಿ ಹೊಟ್ಟೆಯಲ್ಲೇ ಸ್ವಲ್ಪ ಉಗುರು ನೀರು ಕುಡಿದ್ರೆ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ನೋಡಿ, ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿಕೊಂಡೆ. ಈ ಇಡ್ಲಿ ಮಸಾಲೆ ಇಡ್ಲಿ ರಿಮ್ಯಾಕ್ಸ್ ಅಂತ ಇನ್ಸ್ಟಂಟ್ ಬರ್ತೈತಲ್ವ, ಅದು ಏನು ಉದ್ದಿಬೇಳೆ ನೆನೆಸೋಂಗಿಲ್ಲ, ಹಿಟ್ಟು ರುಬ್ಬಂಗಿಲ್ಲ, ಆ ಥರ ಸ್ನೇಹಿತರೆ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ತಕ್ಕಂಥದ್ದು. ಕೊಬ್ಬರಿ ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡು, ಹುಣಸೆ ಹಣ್ಣಿನ ಬದಲು ಟೊಮೊಟೊ ಹಾಕಿದರೆ ಕೊಬ್ಬರಿ ಚಟ್ನಿ ಸೂಪರಾಗಿರುತ್ತೆ. ಸೊ 1-2 ಟೊಮೊಟೊ ಹಣ್ಣು ಹಾಕಿದೆ. ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ರವೆ ಕಲಸಿಟ್ಬಿಡೋಣ. ಅಂದರೆ ಹುಳಿ ಮೊಸರಲ್ಲಿ ಕಲಸಿಟ್ಬಿಡ್ಬೇಕು. ಒಂದು 5 ನಿಮಿಷ ಆದರೆ ಸಾಕು. ಅದೇನು ನೆನೆಸೋದೇನು ಬೇಡ. 1 kg ರವೆ ಇದು. ನಮಗೆ ಎಷ್ಟು ಬೇಕೋ ಅಷ್ಟನ್ನು, ಯಾಕಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ಅಷ್ಟೇ. ಜಾಸ್ತಿ ಕಲಿಸ್ಬಿಟ್ಟು ಸುಮ್ಮನೆ ಯಾಕೆ ಅದನ್ನು ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಅದೆಲ್ಲ ಹಿಂದ್ಗಡೆ ಸ್ಟೆಪ್ ಕೊಟ್ಟಿದ್ದಾರೆ ನೋಡಿ, ಈ ಥರ ಮಾಡಬೇಕು ಅಂತ. ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಹೇಗೆ ಬರುತ್ತೋ ಏನೋ ಅಂತ ಭಯ ಇತ್ತು. ಪರವಾಗಿಲ್ಲ, ಬಂದಿದೆ ಒಂದು ಟೈಪಾಗ. ನನಗಂತೂ ಏನೋ ತಿಳಿಲೇ ಇಲ್ಲ, ಆ ಥರ ಹೋಗಿತ್ತು. ಸೊ ಮೊದಲೇ ಸಲ ನಾನು ತಿಂದಿದ್ದೆ ಮಾಡಿರೋದನ್ನು, ಬಟ್ ಮಾಡಿರಲಿಲ್ಲ. ಇದೇ ಫಸ್ಟ್ ಮಾಡ್ತಾ ಇರೋದು. ಸೊ ಈಸಿಯಾಗಿ ಮಾಡ್ಬೋದಲ್ಲ, ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಐಟಮ್ಸ್ ಹಾಕಿರ್ತಾರೆ. ಅದರಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಮೊಸರು ಮನೇಲಿ ಒಂದು ಸ್ವಲ್ಪ ಮೊಸರು ಇತ್ತು. ಸೊ ಅಂಗಡಿಯಿಂದ ಪ್ಯಾಕೆಟು 1 ಲೀಟ್ರ್ ತರಿಸಿದ್ದೆ. ಸೊ ಇದನ್ನು ಮಿಕ್ಸ್ ಮಾಡಿ ಹಾಕೋಣ ಅಂತ. ಬೇಕಾದರೆ ಸ್ವಲ್ಪ ಸೇರಿಸ್ಕೋಬೋದು. ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮೊಸರು ಮಿಕ್ಕಿರುತ್ತಲ್ವ, ಅದನ್ನು ಸಹ ಹಾಕ್ಕೋಬೋದು ಅಂತ ಹೇಳಿಬಿಟ್ಟು ನೋಡಿ, 1/2 ಲೀಟ್ರ್ ಮೊಸರಿನ ಪ್ಯಾಕೆಟ್ ತರಿಸಿದ್ದೆ ನಿನ್ನೆ ನೈಟೇ. ಅಂದರೆ ಮಾರ್ನಿಂಗ್ ಅಂಗಡಿ ಬಾಗಿಲು ಓಪನ್ ಇರೋಲ್ಲಲ್ವ, ಅದಕ್ಕೆ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಏನಾರ ಐಟಮ್ಸ್ ತರೋದಿತ್ತು ಅಂತಂದರೆ. ಇನ್ನೊಂದು ಸ್ವಲ್ಪ ತೆಳ್ಳಗಾಗಬೇಕಾಗಿತ್ತು, ಹಿಟ್ಟು ದಪ್ಪ ಆಗಿದೆ ಅಂತೆ. ಸೊ ನೀಟಾಗಿ ಬೆಂದಿಲ್ಲ ಅಂತ ಇಲ್ಲ, ಇನ್ನೊಂದು ಸ್ವಲ್ಪ ತೆಳ್ಳಗಾಗಿದ್ದರೆ ಚೆನ್ನಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಸೊ ನೋಡಿ, ನೀವು ಪ್ರಯತ್ನ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ. ಈ ಥರ ಒಂದು ಕಲಸಿಟ್ಕೊಂಡ್ಬಿಟ್ಟು ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ನೋಡಿ, ಇವಾಗೆಲ್ಲ ನೀಟಾಗಿ ದೇವರೆಲ್ಲ ಒಂದು ಪಿತಾಂಬರ ಪೌಡ್ರಿಂದ ನೀಟಾಗಿ ದೇವರೆಲ್ಲ ತೊಳ್ಕೊಂಡ್ಬಿಟ್ರೆ, ನನ್ನ ಫ್ಯೂಚರಲ್ಲಿ ಹೊಸ ಮನೆ ಕಟ್ಸೋದು ಒಂದು ದೇವರ ಆಶೀರ್ವಾದ ಸಿಕ್ತು ಅಂತ ಅಂದರೆ, ನನ್ನ ಮೇನು ಏನು ಗೊತ್ತಾ, ದೇವ್ರ ಮನೆ ಆರ್ಗನೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ದೇವರು ಮನೆ ಸಪ್ರೇಟಾಗಿ ಒಂದು ದೊಡ್ಡ ರೂಮ್ ಟೈಪ್ ಮಾಡಿಕೊಂಡು ದೇವ್ರ ಮನೆಗೆ ಮೀಸಲಿಡಬೇಕು ಅನ್ನೋ ಒಂದು ನನ್ನ ಆಸೆ. ನಮ್ಮದು ದೇವ್ರ ಮನೆ ಮತ್ತು ಅಡುಗೆ ಮನೆ ಎರಡೂ ಒಂದೇ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ಒಂದೇ ಕಡೆಗೆ ಆಗುತ್ತೆ. ನೋಡಿ, ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಇಡ್ಲಿ ಬೇಯಿಸ್ಬಿಡೋಣ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಅವಳಿಗೂ ಯಾಕೋ ಮೂಡ್ ಆಫ್ ಆಗಿತ್ತು. ನೋಡೋಣ, ಹೋದರೆ ಹೋಗಲಿ, ಬಿಟ್ಟರೆ ಬಿಡಲಿ, ಹೇಗೂ ಶುಕ್ರವಾರ ಇವತ್ತು. ಸಂಕಷ್ಟ ಚತುರ್ಥಿ ಇತ್ತು, ಹಾಗಾಗಿ ಬೆಂದಿದ್ದು ಆಯಿತು. ನೋಡಿ, ಒಂದು ಸ್ವಲ್ಪ ಕೈ ಹತ್ತಿಲ್ಲ. ತುಂಬ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆಲ್ಲ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ ಹಾಗಾಗಿ ನಾನು ಮಾಡಿದೆ. ಹರಿದಿಲ್ಲ ಮುರಿದಿಲ್ಲ ನೋಡಿ ಸ್ನೇಹಿತರೆ. ಇಡ್ಲಿ ಪ್ಲೇಟಿಗಂತೂ ಹತ್ತೇ ಇಲ್ಲ, ಆ ಥರ ಬಂದಿದೆ. ಮೊದಲ ಪ್ರಯತ್ನದಲ್ಲೇ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ ಪ್ಲೇಟು. ಅವಳಿಗೂ ತಿನ್ನೋಕೆ ಹಾಕ್ಕೊಟ್ಟೆ. ಸ್ವಲ್ಪ ಇಲ್ಲಿ ಮದುವೆದು ವಾತಾವರಣ ಇದೆ ಸ್ನೇಹಿತರೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ನೀವೇ ಅಡ್ಜಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಯಾಕಂದರೆ ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಮತ್ತೆ ಲೇಜಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ, ಕೊಬ್ಬರಿ ಚಟ್ನಿ ಮತ್ತು ಮಸಾಲೆ ಇಡ್ಲಿ ತುಂಬ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಅವಳು ತಿಂತಾಯಿದ್ಲು, ಹಾಕ್ಕೊಟ್ಟೆ. ಟೈಮ್ ನೋಡು 7:30 ಆಯಿತು. ಎಷ್ಟು ಬೇಗ ಆಗೋಗುತ್ತೆ ಟೈಮು ಅಂದರೆ ನನಗಂತೂ ಉಸಿರು ಕಟ್ಟಿದಾಗುತ್ತೆ. ಇವತ್ತು ಪೂಜೆ ಮಾಡಲಿಲ್ಲ, ಏನಿಲ್ಲ, ಕೋಪಿಸ್ಕೊಂಡು ಕೂತ್ಕೊಂಡಿದ್ಲು. ಹೋಗಲ್ಲ ಅಂತ ಹೇಳಿಬಿಟ್ಟು ಕೋಲ್ಡ್ ಆಗಿತ್ತು. ಆದರೆ ಕೋಲ್ಡ್ ಆಗಿದೆ ಅಂತ ಹೇಳಿಬಿಟ್ಟು ಬಿಡಿಸ್ಬಿಟ್ರೆ ಅದೇ ಅಭ್ಯಾಸ ಆಗೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಬಿಡ್ಸೋಕೆ ಹೋಗಲಿಲ್ಲ. ಹೋಗೋ, ಏನಾದರೂ ಆದರೆ ಕಾಲ್ ಮಾಡ್ತಾರೆ ಟೀಚರ್ಸ್ ಅಂತ ಹೇಳಿಬಿಟ್ಟು ಹೇಗೋ ಒಂದು ಕನ್ವಿನ್ಸ್ ಮಾಡಿಬಿಟ್ಟು ಕಳಿಸಿದೆ. ಆದರೂ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ನೋಡಿ, ನಮ್ಮ ಮನೆಯವರೆಲ್ಲ ಪೂಜೆ ಎಲ್ಲ ಮಾಡಿದರು.
ಪೂಜೆ ಎಲ್ಲ ಮುಗಿಸಿ ಅವರು ಜಳಕ ಮಾಡಿಬಿಟ್ಟು ಪೂಜೆ ಮಾಡಿದರು. ನಾನು ಇವತ್ತು ಗಣೇಶ ಸಂಕಷ್ಟ ಚತುರ್ಥಿ ಐತೆ ಅಲ್ವಾ, ಚತುರ್ಥಿ ಇರೋದಕ್ಕೆ ನಾನು ಗಣೇಶನ ಪೂಜೆ ಮಾಡ್ತೀನಿ, ನೀವು ಮಿಕ್ಕಿದ್ದೆಲ್ಲ ಮಾಡಿ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳಿದೆ. ನಾನು ಬಿಸಿನೀರೆಲ್ಲ ಕಾಸ್ಕೊಳಕ್ಕೆ ರೆಡಿ ಮಾಡಿಕೊಂಡು ನೋಡಿ ಇವಾಗ ಜಳಕ ಮಾಡಿದೆ. ಜಳಕ ಮಾಡಿಬಿಟ್ಟು ಬಂದೆ ಸ್ನೇಹಿತರೆ. ಏನೋ ಒಂದು ಪೂಜೆ ಮಾಡಬೇಕು, ನಾವು ನಮ್ಮ ಮನಶಾಂತಿಗಾದರೂ ಮಾಡ್ಕೋಬೇಕಲ್ವ. ಆ ವಾತಾವರಣ ಹೇಗಾರಾದರೂ ಏಕೋ ಇರಲಿ, ಆ ದೇವ್ರಿಗೆ ಮಾಡಿದ್ದು ಇರಲಿ, ಹೋಗಲ್ಲ. ಸೊ ನನ್ನ ಒಂದು ಯೂಟ್ಯೂಬ್ ಜರ್ನಿ ಏನಿದೆ, ನಾನು ಇದರಲ್ಲಿ ಒಂದು ಮಹತ್ತರವಾದ ಸ್ಥಾನಕ್ಕೆ ಕಾಣಬೇಕು ಅನ್ನೋ ಉದ್ದೇಶದಿಂದ ಈ ಥರ ನನ್ನನ್ನು ನಾನು ಬಿಲೀವ್ ಮಾಡಿಕೊಂಡು ನನ್ನನ್ನು ನಾನು ಸಮಾಧಾನ ಮಾಡಿಕೊಂಡು ನನ್ನ ಕೆಲಸಗಳಲ್ಲಿ ನಾನು ತೊಡಗ್ತಾ ಇದ್ದೀನಿ. ಯಾಕಂದರೆ ಆಚೆ ಕಡೆ ಏನೇ ಮಾತಾಡಿದರೂ ಉಪಯೋಗ ಇಲ್ಲ. ಸುಮ್ಮನೆ ನೈಬರ್ಸ್ ಕಡೆ ಕೂತ್ಕೊಳ್ಳೋದು, ಹೋಗೋಣ ಬರೋದು ಅಷ್ಟೇ. ನಮ್ಮ ಕೆಲಸದ ಬಗ್ಗೆ ಆಗಲಿ, ನಮ್ಮ ಇದ್ರ ಬಗ್ಗೆ ಆಗಲಿ ಅವ್ರ ಕಡೆ ಚರ್ಚೆ ಮಾಡಿದರೆ ಉಪಯೋಗ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಂದರೆ 1000 ಮಂದಿ 1000 ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ನೋಡಿ, ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು 21 ಕರ್ಕೆ ಪತ್ರೆ ತೊಗೊಂಡು ಬಂದೆ. ಹೋಗಿ ನೋಡಿ, ನಮ್ಮದು ಮನೆ ಸಣ್ಣದಿರಲಿ ಚಿಕ್ಕದಿರಲಿ, ನಾವು ಶ್ರೀಮಂತರಿರಲಿ ಬಡವರಿರಲಿ, ಮನಸ್ಸು ಚೆನ್ನಾಗಿರಬೇಕು, ಮಾನವೀಯತೆಯ ಗುಣ ಇರಬೇಕು ಮೇನು. ಸೊ ನಾವು ಇದ್ದದ್ರಲ್ಲೇ ನಮ್ದು ಎಷ್ಟಿದೇನೋ ಅಷ್ಟು ಕಾಲು ಚಚ್ಕೋಬೇಕು. ಸುಮ್ಮನೆ ಅವ್ರು ನೋಡಿ ಸುಮ್ಮನೆ ಖಾಲಿ ಪುಕ್ಷಟ್ಟೆ ಬಿಲ್ಡಪ್ ತೊಗೊಳ್ಳೋದು, ಸುಮ್ಮನೆ ಅನ್ನೆಸೆಸರಿ ಅವ್ರು ನೋಡಿ ಇವ್ರು ನೋಡಿ ನಮ್ಮ ಒಂದು ಟೈಮ್ ವೇಸ್ಟ್ ಮಾಡ್ಕೊಡೋ ಬದಲು ನಮ್ಮ ಒಂದು ಕೆಲಸ ಏನಿರುತ್ತೆ ನಮಗೆ ಆಯಿತು ಸರಿ ಮಾಡೋಣ, ಆಗಲಿಲ್ಲ ಅಂದರೆ ಮನೇಲಿ ಮಲ್ಗೋಣ. ಸೊ ನಾ ಇವತ್ತು ಏನೋ ತುಂಬ ವಿಶೇಷವಾಗಿ ಬಂದಿದೆ ಅಂತ ಹೇಳಿದರು. ಸೊ ನಾನೇನು ಸಂಕಷ್ಟ ಚತುರ್ಥಿ ಏನು ಮಾಡಲ್ಲ ಸ್ನೇಹಿತರೆ. ನನಗೆ ಗರ್ಭಕೋಶದ ಆಪ್ರೇಷನ್ ಆಗಿದೆ. ಸೊ ಆವತ್ತಿಂದ ಅವಾಗಿಂದ ನಾನು ಏನೋ ಅದು ನನಗೆ ತೀರೇ ಉಪವಾಸ ಇದ್ದರೆ, ನಿರಾಳಿದ್ರೆ ಒಂಥರ ಹೊಟ್ಟೆಲಿ ವಿಚಿತ್ರ ಹೋಗುತ್ತೆ. ಸೊ ಹಾಗಾಗಿ ಸುಮ್ಮನೆ ನನ್ನ ಹೆಲ್ತ್ ಅಪ್ಸೆಟ್ ಮಾಡಿಕೊಂಡು ಮಾಡೋದ್ರಿಂದ ದೇವ್ರಿಗೂ ತೃಪ್ತಿ ಅನಿಸಲ್ಲ, ನನಗೂ ತೃಪ್ತಿ ಅನಿಸಲ್ಲ. ಸೊ ಮಾಡಿದ್ದು ಸಮಾಧಾನ ಅನಿಸಲ್ಲ. ಹಾಗಾಗಿ ನಾನು ಹಾಗೆಯೇ ಜಳಕ ಮಾಡಿಬಿಟ್ಟು ನಾನು ಶುದ್ಧವಾಗಿಯೇ ದೇವ್ರ ಕೆಲಸ ಎಲ್ಲ ಮಾಡಿ ಮುಗಿಸ್ತೀನಿ. ಪೂಜೆ ಅಂತೂ ಡೈಲಿ ಮಾಡೇ ಮಾಡ್ತೀವಿ. ಕಲ್ಲು ಒರೆಸೋದು, ದೇವ್ರು ಬೆಳಗೋದು ಎಲ್ಲ ನಮ್ಮ ಮನೆಯಲ್ಲಿ ಅದು ಕಾಯಂ ಕೆಲಸ ಅಂತಲೇ ಹೇಳ್ತೀನಿ. ಸೊ ಸ್ನೇಹಿತರೆ, ಏನಂದರೆ ಈ ಒಂದು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಏನಿದೆ, ಅದು ನಿಮಗೆ ಯಾವ ಥರ ತಟ್ಟುತ್ತೆ, ಯಾವ ಥರ ಬೆನಿಫಿಟ್ ಆಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿ. ಯಾಕಂದರೆ ನನಗೆ ಗೊತ್ತಾಗುತ್ತೆ ನನ್ನ ತಪ್ಪನ್ನು ನಾನು ಅರ್ಥೈಸ್ಕೊಳ್ಳಿಕ್ಕೆ. ನೋಡಿ ಇವಾಗ ಪೂಜೆ ಎಲ್ಲ ಆಯಿತು. ನಾವು ನಮ್ಮ ಮನೆ ದೇವರು ಆಗಿರ್ತಕ್ಕಂಥ ಮೈಲಾರಲಿಂಗೇಶ್ವರನ ಹೆಚ್ಚು ನಂಬ್ತೀವಿ ನಾವು. ಅದು ಕುಲದೈರ್ವ ನಮ್ಮದು ಮೈಲಾರಲಿಂಗೇಶ್ವರ. ಸೊ ಹಾಗಾಗಿ ನೋಡಿ, ನಾವು ಈ ಥರ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ, ಮನೆಯಲ್ಲೇನೋ ಒಂದು ಸ್ವಲ್ಪ ವಾತಾವರಣ, ನೆಮ್ಮದಿ ವಾತಾವರಣ ಅಂತಲೇ ಹೇಳ್ತೀನಿ, ಅದು ಸಿಗುತ್ತೆ. ನನಗೆ ಈ ಥರ ದೇವ್ರ ಪೂಜೆ ಅದೆಲ್ಲ ಮಾಡೋದು ತುಂಬ ಇಷ್ಟ. ನೋಡಿ, ಇದು 5 ದಳದ ಬಿಲ್ವ ಪತ್ರೆ ನಮ್ಮಲ್ಲೇ ಸಿಗುತ್ತೆ. ಕೈ ತೋಟದಲ್ಲಿ 3 ದಳದ್ದು ಸಿಗುತ್ತೆ, 5 ದಳದ್ದು ಸಿಗುತ್ತೆ. ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ನಾನು ಇವಾಗ ಮಳೆಗಾಲ ಅಲ್ವಾ, ಇವಾಗ ಚೆನ್ನಾಗಿ ಚಿಗುರುತ್ತೆ. ನಮ್ಮ ಮನೆಯವರು ಈಗೇನಾದರೂ ಪೂಜೆ ಮಾಡ್ತೀನಿ ಅಂತ ಹೇಳಿದರೆ ಅವರು ಅದ್ನ್ಯಾಕೆ ಮಾಡ್ತೀಯಾ ಅಂತ ಏನಿಲ್ಲ, ಸರಿ ತಂದು ಕೊಡ್ತೀನಿ, ಮರ್ತೇ ಸರಿ ನಾನು ತಂದು ಕೊಡ್ತೀನಿ ಇರು ಅಂತ ಹೇಳಿಬಿಟ್ಟು ತೊಗೊಂಡು ಬರ್ತಾರೆ ಹೋಗಿ. ಅವರು ಯಾವಾಗಲೂ ಅಷ್ಟೇ, ಏನಾದರೂ ಒಂದು ಹೆಲ್ಪಿಂಗ್ ನೇಚರ್ ತುಂಬ ಇದೆ. ಹಾಗಾಗಿ ನನಗೆ ಏನಾದರೂ ಕೇಳಿದ್ದು ಸರಿ ತೊಗೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ತೊಗೊಂಡು ಬಂದರು. ಬಿಲ್ವ ಪತ್ರೆ ಮತ್ತು ದಾಸವಾಳ ಹೂವು, ಕೆಂಪು ಕಲರ್ ದಾಸವಾಳ ಹೂವು ಗಣೇಶನಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಕೆಂಪು ಹೂವು ಮತ್ತು ಬಿಲ್ವ ಪತ್ರೆ ಹಾಗೆ ಕರ್ಕೆ ಪತ್ರೆಯನ್ನು ಇರಿಸ್ಬಿಟ್ಟು ಪೂಜೆ ಮಾಡಿದ್ದೀನಿ.
ನಮ್ಮ ಮನಸ್ಸಿಗೆ ಹೇಗೆ ಸಮಾಧಾನ ಆಗುತ್ತೋ ಹಾಗೆ ಮಾಡಿದ್ರೇ ಚೆನ್ನಾಗಿ. ಸ್ನೇಹಿತರೆ, ಇವಾಗ ಯಾರೋ ಏನೋ ಹೇಳ್ತಾರೆ, ಯಾರೋ ಏನೋ ಮಾಡ್ತಾರೆ ಅಂತ ಹೇಳಿ ಮಾಡೋಕ್ಕೋದ್ರೆ ಅದು ನಮ್ಮ ವೈಯಕ್ತಿಕ ಆಗೋದಿಲ್ಲ, ಅದು ವೈಚಾರಿಕ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೋಡಿ, ನಾನು ಅಕ್ಕಿ ಕಾಳು ಸಹ ತೊಗೊಂಡೆ, ಅಕ್ಷತೆ ಕಾಳು ತೊಗೊಂಡು ಅದಕ್ಕೊಂದು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಕೊಂಡು ಅದೇನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೆ ಅಲ್ವಾ. ಸೊ ಸರಿ ಅಂತ ಹೇಳಿಬಿಟ್ಟು ಪೂಜೆ ಮುಗಿಸ್ತಾ ಇದ್ದೀನಿ. ಈ ಪೂಜೆ ಪುನಸ್ಕಾರಗಳು ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ನನ್ನ ಭಾವನೆ ಸ್ನೇಹಿತರೆ. ಸೊ ಯಾರೆಲ್ಲ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಹೊಸದಲ್ವ ಸ್ನೇಹಿತರೆ, ನನಗೆ ಏನು ಹೇಗೆ ಅದನ್ನು ಮಾತಾಡಿ ಇದನ್ನು ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ನೀವೇ ಅದನ್ನು ತಿದ್ದಬೇಕು, ನೀವೇ ನನ್ನನ್ನು ಮುನ್ನಡೆಸ್ಬೇಕು. ಎಲ್ಲ ಒಪಿನಿಯನ್ನು ನಿಮಗೆ ಬಿಟ್ಟಿದ್ದೀನಿ. ಸೊ ಕಮೆಂಟ್ ಮೂಲಕ, ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನನ್ನ ಒಂದು ಯೂಟ್ಯೂಬ್ ಜರ್ನಿಯನ್ನು ಒಂದು ಎತ್ತರಕ್ಕೆ ತೊಗೊಂಡು ಹೋಗ್ಬೇಕು ಅನ್ನೋ ಒಂದು ಆಸೆ. ಎಲ್ಲರೂ ನನ್ನನ್ನು ತುಂಬ ಹೇಳಿಸಿದ್ದಾರೆ, ನನಗೆ ತುಂಬ ನೋವು ಮಾಡಿದ್ದಾರೆ, ತುಂಬ ಹರ್ಟ್ ಮಾಡಿದ್ದಾರೆ. ಏನೂ ಆಗಲ್ಲ ಅವಳ ಕೈಯಿಂದ, ಏನೂ ಮಾಡೋಕ್ಕಾಗೋದಿಲ್ಲ, ಯೂಸ್ಲೆಸ್, ಒಂಥರ ಥ್ರೋ ಆ್ಯಂಡ್ ಯೂಸ್. ನನ್ನ ಕೆಲಸ ಇದ್ದರೆ, ನನ್ನ ಅವಶ್ಯಕತೆ ಇದ್ದರೆ ಬಗ್ಗಿಸ್ತಾರೆ, ನನ್ನನ್ನು ಕರೀತಾರೆ. ಕೆಲಸ ಇಲ್ಲ, ನನ್ನ ಅವಶ್ಯಕತೆ ಇಲ್ಲ ಅಂದರೆ ನಾನು ಎದುರೇ ಇದ್ರೂ ಒಂಥರ ಡೋಂಟ್ ಕೇರ್. ಸೊ ಅವ್ರ ಮುಂದೆ ನಾನು ಬಹು ಎತ್ತರವಾಗಿ ಬೆಳಿಬೇಕು. ಅದಕ್ಕಾಗಿಯೇ ಈ ಥರ ನಾನು ಈ ಒಂದು ಆಯ್ಕೆನ, ಯೂಟ್ಯೂಬನ್ನು ಒಂದು ಅವಕಾಶನ ನಾನು ಬಳಸ್ಕೊತಾ ಇದ್ದೀನಿ. 1 ವರ್ಷನೇ ಆಗಿದೆ ನಾನು ಈ ಒಂದು ಜರ್ನಿನ. ಒಬ್ಬರೂ ನನಗೆ ಸಪೋರ್ಟ್ ಮಾಡಿಲ್ಲ. ಯಾರು ರಿಲೇಷನ್ಸ್ ಇರ್ಬೋದು, ಏನಿರ್ಬೋದು, ಹೇಳಿದ್ದೀನಿ, ಎಲ್ಲ ಮಾಡಿದೆ, ಆದರೆ ಕೈ ಹಿಡಿದು ನಡೆಸೋವಂಥ ಪರ್ಸನ್ಸ್ ಯಾರೂ ಇಲ್ಲ. ಹಾಗಾಗಿ ಯಾಕಂದರೆ ಮೇನು ದುಡ್ಡು ಎಲ್ಲರನ್ನೂ ಮಾತಾಡಿಸುತ್ತೆ ಸ್ನೇಹಿತರೆ. ನನ್ನ ಜೀವನದಲ್ಲಿ ತುಂಬ ಅನುಭೋಗ ತಿಂದಿದ್ದೀನಿ. ಅದರ ಒಂದು ಹೊಡೆತ ಯಾವ ಥರ ಇದೆ ಅನ್ನೋದನ್ನು ನಾವು ಬೆಂಗಳೂರಲ್ಲಿ 3-4 ವರ್ಷ ಇದ್ವಿ. ಮದುವೆ ಆಗಿದ್ದ ಮೇಲೇ ನಮ್ಮ ಮನೆಯವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದು. ಸೊ ಹಾಗಾಗಿ ಅದರ ಪೆಟ್ಟು ಏನನ್ನೋದನ್ನು ನಾನು ತುಂಬ ತಿಂದುಬಿಟ್ಟಿದ್ದೀನಿ. ಸೊ ನಮ್ಮ ಮನೆಯಲ್ಲಿ, ನನ್ನ ತವ್ರ ಮನೆಯಲ್ಲಿ ಸಹ ಅಷ್ಟೇನು ರಿಚ್ ಇಲ್ಲ, ನಾವಿಬ್ಬರೇ ಹೆಣ್ಮಕ್ಳು. ಆದ್ರೂ ನಮಗೆ ಯಾವುದಕ್ಕೂ ಕೊರೆ ಇರಲಿಲ್ಲ. ಓದಿಸಿದ್ರು, ಮದುವೆ ಮಾಡಿಕೊಟ್ರು, ಗಂಡನೂ ಚೆನ್ನಾಗಿದ್ದಾನೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ದುಡಿತಾನೆ, ತಿಂತೀವಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾನೆ ದೇವರು. ಆದರೆ ಇನ್ನೇನು ಜನಗಳಿದ್ದಾರಲ್ಲ, ಅವರಿಗೆ ನಾನು ಉತ್ತರ ಕೊಡಬೇಕು. ಯಾಕೆ ನಾವು ಅಂದರೆ ಒಂಥರ ಅಸಡ್ಡೆ, ಅಂತರ ಎದುರಿಗೆ ನಾನು ಬೆಳೆದು ತೋರಿಸ್ಬೇಕು ಅನ್ನೋ ಒಂದು ಛಲದಿಂದ ನಾನು ತುಂಬಾ ಕೇರ್ಲೆಸ್ ಮಾಡಿದ್ದೆ. ನಾನು ಮಾಡಿದರೆ ಇಷ್ಟೊತ್ತಿಗೆ ನನ್ನ ಒಂದು ಯೂಟ್ಯೂಬ್ ಜರ್ನಿ ತುಂಬ ಮುಂದೆ ಹೋಗಿರೋದು. ಬಟ್ ನಾನು ಸುಮ್ಮನೆ ಯಾವಾಗಾದರೂ ಒಂದು ಮಾಡಿದರೆ ಆಯಿತು ಬಿಡು, ಏನೋ ಆಯಿತು ಬಿಡು, ಏನೋ ಈ ಥರ ಮಾಡ್ಕೊಂಡು ಇಲ್ಲಿಗೆ ಬಂದು ನಿಂತೆ. ಸೊ ಇವಾಗ ಅನ್ನಿಸ್ತಾ ಇತ್ತು, ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ ಕುಂತು ಟೈಮ್ ವೇಸ್ಟ್ ಮಾಡಬೇಕು, ನನ್ನ ಒಂದು ಕೆಲಸ ನಾನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ನನ್ನ ಮಗಳ ವಿದ್ಯಾಭ್ಯಾಸ ಆಗಿರ್ಬೋದು, ನನ್ನ ಒಂದು ಕುಕ್ಕಿಂಗ್ ವಿಡಿಯೋ ಇರ್ಬೋದು, ಏನೇ ಇರಲಿ ನಾನು ನಿಮ್ಮ ಮುಂದೆ ತರಲಿಕ್ಕೆ ತುಂಬ ಪ್ರಯತ್ನ ಪಡ್ತೀನಿ. ಅದು ಯಾವ ಥರ ನೀವು ರಿಯಾಕ್ಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ನೋಡಿ, ಇವಾಗ ನಾನು ಲೋಬಾನ ಹಾಕ್ತಿದ್ದೀನಿ ಅಲ್ವಾ, ಕೆಲವರು ಧೂಪ ಅಂತಾರೆ, ನಾವು ಲೋಬಾನ ಅಂತೀವಿ. ಈ ಥರ ಬಂದು ಸಣ್ಣ ಬೆಂಕಿ ಕಿಂಡಿ ಎಲೆ ಹಾಕ್ತಕ್ಕಂಥದ್ದು. ಆ ಕಿಡಿ ಮೂಲಕ ಹಾಕಿದರೆ ಮನೆಯೆಲ್ಲ ಸ್ಪ್ರೆಡ್ ಆಗುತ್ತೆ ನೋಡಿ. ಆ ವಾಸನೆಗೇ ಸಾಕು ನಾವು ಮನೆ ನೆಮ್ಮದಿ ಎಷ್ಟಿದೆ ಅನ್ನೋದನ್ನು ನಾವು ಕಂಡ್ಕೋಬೋದು ಸ್ನೇಹಿತರೆ. ಸೊ ನೋಡಿ, ಲೋಬಾನ ಎಲ್ಲ ಹಾಕೋದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಸೊ ಹಾಗಾಗಿ ಮನೆ ತುಂಬ ಎಲ್ಲ ಲೋಬಾನದ ಹೊಗೆ ಇರಲಿ ಅಂತ ಹೇಳಿಬಿಟ್ಟು ನೋಡಿ ಸ್ನೇಹಿತರೆ, ಇವಾಗ ಗಣೇಶನಿಗೆ ಬೆಲ್ಲ ನೈವೇದ್ಯ ಮಾಡಬೇಕು ಅಂತ ಹೇಳಿದ್ರಂತೆ ಇವತ್ತು. ಸೊ ಹಾಗಾಗಿ ನಾನು ಬೆಲ್ಲ ನೈವೇದ್ಯ ಹೇಗೂ ಮನೆಯಲ್ಲಿರುತ್ತಲ್ವ, ಸೊ ಹಾಗಾಗಿ ಬೆಲ್ಲ ನೈವೇದ್ಯ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ.
ಸೊ ನೋಡಿ ಯಾವ ನಾವು ಎಷ್ಟು ಪದ್ಧತಿಯಾಗಿ ನಮ್ಮ ಒಂದು ವಿಚಾರಗಳ ಮೂಲಕ ನಾವು ಪೂಜೆ ಪುನಸ್ಕಾರ ಆಸಕ್ತಿ ವಹಿಸ್ತೇವೋ ಹಾಗೆ ನಾವು ಹೇಗೆ ತಗೊತೀವೋ ಹಾಗೆ ಇರುತ್ತೆ. ಸೊ ಹಾಗಾಗಿ ನಾನು ಬೆಲ್ಲ ಪ್ರಸಾದ ನೈವೇದ್ಯ ಇರಲಿ ಅಂತ ಹೇಳಿಬಿಟ್ಟು ಮಾಡಿದೆ. ಸೊ ಈ ಒಂದು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಒಳಗೆ ನಿಮಗೇನು ಇಷ್ಟ ಆಗುತ್ತೆ, ಏನು ಲೈಕ್ ಆಗುತ್ತೆ, ನನ್ನಿಂದ ಮತ್ತು ಬೇರೆ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ನಿರೀಕ್ಷೆ ಏನಿರುತ್ತೆ ಅನ್ನೋದನ್ನು ದಯವಿಟ್ಟು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೋಡಿ, ಇವಾಗ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನಾನೊಂದು ಸೆಲ್ಫಿ ಸ್ಟಿಕ್ ತೊಗೊಂಡಿದ್ದೆ, ಬಟ್ ಅದು ಸರಿಯಾಗಿ ನೀಟಾಗಿ ಕೂತ್ಕೊತಾನೆ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ಆ ಕಡೆನೇ ಲಕ್ಷ್ಯ ಜಾಸ್ತಿ ಆಗೋಯಿತು. ಇವತ್ತು ವಿಡಿಯೋದಲ್ಲಿ ನೋಡಿ ಆ ಕಡೆ ಸರಿಯೋದು ಈ ಕಡೆ ಸರಿಯೋದು ಮಾಡ್ತಾನೇ ಇದ್ದೆ, ಬಟ್ ಅದು ನನಗೆ ಸೂಟ್ ಆಗಬೇಕು, ನಾನು ವಿಡಿಯೋ ಎಲ್ಲ ಮಾಡ್ಕೋಬೇಕು. ಇನ್ನು ಸೆಲ್ಫಿ ವಿಡಿಯೋ ನನ್ನ ಫೇಸ್ ಮುಖಾಂತರನೇ ತೋರಿಸ್ಬಿಟ್ಟು ನಾನು ನನ್ನ ವಾಯ್ಸ್ ಓವರ್ ಕೊಡೋದಕ್ಕಿಂತ ನಾನೇ ಮಾತಾಡಿಬಿಟ್ಟು ವಿಡಿಯೋ ಮಾಡೋದು ಅಂತ ಒಂದು ಮೈಂಡ್ಸೆಟ್ಟಿಂದ ನೋಡ್ತಾನೇ ಇದ್ದೀನಿ, ಬಟ್ ಆಗ್ತಾನೇ ಇರಲಿಲ್ಲ. ಅದು ಆ ಕಡೆ ಆಗೋದು ಈ ಕಡೆ ಆಗೋದು ಅಂತ ಸರಿ ಆಗ್ತಾನೇ ಇರಲಿಲ್ಲ. ಸೊ ಹಾಗಾಗಿ ತುಂಬ ಪ್ರಯತ್ನ ಪಟ್ಟು ಈ ಥರ ಸೆಲ್ಫ್ ವಿಡಿಯೋ ಆಗಿರ್ಬೋದು ಅಥವಾ ಆ ಕಡೆ ಬ್ಯಾಕ್ ಕ್ಯಾಮ್ರಾದಿಂದನೂ ಇರ್ಬೋದು ವಿಡಿಯೋ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟೆ. ಸೆಲ್ಫ್ ವಿಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು ಮಾಡಲಿಕ್ಕೆ. ಸೊ ಅದು ಏನೋ ಬೇಗ ಕ್ಯಾಚ್ ಆಗ್ತಾ ಇರಲಿಲ್ಲ, ಇಲ್ಲಾಂದರೆ ಏನೋ ಒಂಥರ ಇದಾಗಿಬಿಡೋದು. ಸೊ ಹಾಗಾಗಿ ನೋಡಿ ಇಷ್ಟು ಬ್ಯಾಕ್ ಕ್ಯಾಮ್ರಾದಿಂದ ಈಸಿಯಾಗಿ ಮಾಡ್ಬೋದು. ಇನ್ನು ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡಿಕೊಂಡು ನಾನು ಅದನ್ನು ಸೆಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಮತ್ತೊಂದೇನೋ ಆಗಿಬಿಡೋದದು. ಸೊ ಹಾಗಾಗಿ ತುಂಬ ಪ್ರಯತ್ನ ಪಡ್ತಿದ್ದೆ. ಸ್ನೇಹಿತರೆ, ಗಣೇಶ ಚತುರ್ಥಿಯ ಶುಭಾಶಯಗಳು ಎಲ್ಲರಿಗೂ. ಇವತ್ತಿನ ಗಣೇಶನ ಸಂಕಷ್ಟಿ ದಿವಸ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ದಿವಸ ಆಯ್ತಲ್ವ. ಸೊ ಹಾಗಾಗಿ 4ರಿಂದ 5 ಒಂದು ವಿಡಿಯೋ ಮೂಲಕನೇ ವಾಯ್ಸ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮಾಡಲ್ಲ ಹಾಗೇನೆ ಮತ್ತು ಪೂಜೆ ಮಾಡಬೇಕಾಗಿತ್ತು ಅನ್ನೋ ಸಲುವಾಗಿ ಮಾಡಿದ್ದೀನಿ. ಸೊ ಕರ್ಕೆ ಪತ್ರೆ ಬಿಲ್ಪತ್ರೆ ಎಲ್ಲ ಹಾಕಿ ಏರಿಸ್ಬಿಟ್ಟು ದೇವರಿಗೆ ಇವತ್ತಿನ ದಿನ ಒಳ್ಳೆಯದಾಗಲಿ ಅಂತ ಮಾಡಿದ್ದೀನಿ ಸ್ನೇಹಿತರೆ. ದೇವ್ರಿಗೆ ಮಾಡಿದರೆ ಎಲ್ಲೂ ಹೋಗಲ್ಲ ಅದು. ಸೊ ನನ್ನ ಒಂದು ಯೂಟ್ಯೂಬನ್ನು ನೋಡಿ ಕೊನೆವರೆಗೆ, ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಸೊ ನೋಡಿ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಮೊದಲಿಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ. ಸೊ ನಾನು ಕಮೆಂಟ್ ಮೂಲಕ ತಿಳಿಸಿ ಯಾವ ಥರ ವಿಡಿಯೋ ಬರ್ತಾಯಿದೆ, ಲೈಕ್ ಆಗ್ತಾಯಿದೆಯಾ ಅಥವಾ ಡಿಸ್ಲೈಕ್ ಆಗ್ತಾಯಿದೆಯಾ, ನಿಮಗೆ ಏನು ಎತ್ತ ಅಂತ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದರೆ ನಾನು ಮುಂದಿನ ಬದಲಾವಣೆ ಏನಂತ ಮಾಡ್ಕೋಬೋದು. ಸೊ ನನ್ನ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ ಸ್ನೇಹಿತರೆ. ಯಾಕಂದರೆ ಮನೇಲಿ ಕೂತ್ಕೊಂಡು ಏನು ಮಾಡೋದಿದೆ. ಸೊ ಹಾಗಾಗಿ ಇದು ಒಂದು ನನ್ನ ಒಂದು ಚಿಕ್ಕ ಪ್ರಯತ್ನ. ಯಾರಾದರೂ ಲಾಸ್ಟ್ ಸ್ಟೆಪ್ಪಿಂದ ಫಸ್ಟ್ ಸ್ಟೆಪ್ಪಿಗೆ ಯಾರೂ ಹೋಗಲ್ಲ. ಸೊ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ಪು ನಾನು ಇವಾಗಲೇ 1 ವರ್ಷ ಆಯಿತು. ಜುಲೈಗೆ ನಾನು ನನ್ನ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬರ್ಸು ಆಗಿಲ್ಲ, ವಾಚ್ ಅವರ್ ಆಗಿಲ್ಲ, ಏನಿಲ್ಲ, ಹಾಗೆ ಬಿಟ್ಟಿದ್ದೆ. ಅದು ಇದು ಸುಮ್ಮನೆ ನಾನು ಸ್ವಲ್ಪ ಕೇರ್ಲೆಸ್ ಮಾಡಿದೆ. ಇವಾಗೇನು ಅನ್ನಿಸ್ತು ಅಂದರೆ ಸುಮ್ಮನೆ ಏನು ಮಾಡೋದು, ವೇಸ್ಟ್ ಆಗಬಾರ್ದು ನಾನು ಮಾಡಿರೋದು. ಆಮೇಲೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಒಂದು 470, ಅದನ್ನೆಲ್ಲ ಯಾಕೆ ವೇಸ್ಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ನಿಂದ ಈ ಥರ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಡೈಲಿ ಮಾಡಬೇಕು ಅನ್ನೋ ಒಂದು ನನ್ನ ಒಂದು ದಿನಚರಿ ಏನಿದೆ, ಮಗಳ ವಿದ್ಯಾಭ್ಯಾಸ ಇರ್ಬೋದು, ಇವತ್ತಿನ ನನ್ನ ಒಂದು ಕೆಲಸ ಇರ್ಬೋದು, ನನ್ನ ಮನೇಲಿ ಮಾಡ್ತಕ್ಕಂಥ ಅಡುಗೆ ಇರ್ಬೋದು, ಅಥವಾ ಎಲ್ಲಾದರೂ ದೇವಸ್ಥಾನ ಅಥವಾ ನೇಚರ್ ಈ ಥರ ಎಲ್ಲರ ಟ್ರಾವೆಲ್ ಹೋದರೆ ಮಾಡಬೇಕು ಅನ್ನೋ ಉದ್ದೇಶಕ್ಕೇ ಪರಿಸರ ಪ್ರಪಂಚ ಅನ್ನೋ ಒಂದು ಕಾನ್ಸೆಪ್ಟನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಏನಾದರೂ ದಯವಿಟ್ಟು ತಪ್ಪಿದರೆ ಹೇಳಿ, ನಾನು ಅದನ್ನು ತಿದ್ದೋ ಪ್ರಯತ್ನ ಮಾಡ್ಕೋತೀನಿ. ಯಾಕಂದರೆ ಸುಮ್ಮನೆ ಮನೆಯಲ್ಲಿ ಹೆಣ್ಮಗಳು ಕುಂತು ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಒಂದು ಏನೋ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮನ್ನು ನಾವು ಗುರ್ತಿಸ್ಕೊಳ್ಳೋಕೆ ಒಂದು ಒಳ್ಳೆಯ ಅವಕಾಶ ಅಂದರೆ ಅದು ಯೂಟ್ಯೂಬ್ ಅಂತಲೇ ಹೇಳ್ತೀನಿ. ಸೊ ನಾನು ಟೈಲರಿಂಗು ಬರುತ್ತೆ, ಆಮೇಲೆ ಮ್ಯಾಟೆಲ್ಲ ಹಾಕ್ತೀನಿ, ಗುಚ್ಚ ಹಾಕ್ತೀನಿ, ಪ್ರತಿಯೊಂದನ್ನು ಮಾಡೋ
ಬಟ್ ಇವಾಗ ಏನಾಗಿದೆ ಅಂದರೆ ಎಲ್ಲದಕ್ಕೂ ಟ್ಯಾಲೆಂಟ್ ಬೇಕಲ್ವ, ಹಾಗಾಗಿ ಜನನೂ ಏನು ಮಾಡ್ಕೊಂಡಿದ್ದಾರೆ, ಮನೆಗೊಂದೊಂದು ಮಿಷನ್ ತಂದ್ಕೊಂಡಿದ್ದಾರೆ. ಈಗ ಹೋಗಿ ಮನೆಗೆಲ್ಲ ಕೇಳೋಕ್ಕಾಗಲ್ಲ, ಬಟ್ಟೆ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಯೂಟ್ಯೂಬ್ ಅನ್ನೋದು ಒಂದು ನನ್ನ ಟರ್ನಿಂಗ್ ಪಾಯಿಂಟ್ ಅಂತ ತಿಳ್ಕೊಂಡಿದ್ದೀನಿ. ನಮ್ಮನ್ನು ನಾವು ಬಿಲೀವ್ ಮಾಡ್ಕೋಬೇಕು. ಯಾರೋ ಏನೋ ಅಂತಾರೆ, ಯಾರೋ ಏನೋ ಮಾಡ್ತಾರೆ, ಅದು ನೆಸೆಸಿಟಿ ಇಲ್ಲದು ನಮಗೆ. ಸುಮ್ಮನೆ ಅನ್ನೋರೇ ನಗರ್ರೆ ನನ್ನ ನೋಡಿ ತುಂಬ ಜನ ನಗ್ತಾರೆ ನನ್ನ ಬೆನ್ನಿಂದೆ, ಆಮೇಲೆ ಆಡ್ಕೋತಾರೆ. ಅದು ಏನೋ 1000 ಮಾಡಿರಲಿ, ನಾನು ತಲೆ ಕೊಡಿಸ್ಕೊಳ್ಳಲ್ಲ. ನನ್ನ ಫ್ಯಾಮಿಲಿ ಏನಿದೆ ನಾನು ಅದ್ರ ಬಗ್ಗೆ ಅಷ್ಟೇ ತಲೆ ಕೊಡಿಸ್ಕೊಡೋದು. ನನ್ನ ಒಂದು ಥಿಯರಿ ಏನಿದೆ, ನಾನು ಕರೆಕ್ಟ್ ಇದ್ದೀನಿ. ಏನಂದರೆ ನನಗೆ ಶತ್ರುನೇ ನೇರವಾಗಿ ಮಾತಾಡ್ತೀನಲ್ಲ, ಅದೇ ನನಗೆ ಶತ್ರು. ನಾನು ಯಾವತ್ತೂ ಸುಳ್ಳಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ. ಸ್ನೇಹಿತರೆ, ನನಗೆ ಸುಳ್ಳು ಅಂದ್ರೇ ಆಗೋದಿಲ್ಲ. ನಾನೇನಿದ್ರೂ ನೇರವಾಗಿ ಮಾತಾಡ್ತೀನಿ. ನನ್ನ ಗಂಡ ಇರಲಿ, ಅತ್ತೆ ಇರಲಿ, ಮಾವ ಇರಲಿ, ಯಾರಾದರೂ ಇರಲಿ, ನನಗೆ ಯಾವಾಗ್ಲೂ ನಾನು ನೇರವಾಗಿ ಮಾತಾಡಿನೇ ಅಭ್ಯಾಸ. ಸೊ ಹಾಗಾಗಿ ನಾನು ಒಬ್ಬಂಟಿ ಅಂತಲೇ ಹೇಳ್ತೀನಿ. ನಾನು ಯಾವಾಗ್ಲೂ ಅಷ್ಟೇ, ನಾನು ಇರೋದನ್ನು ಆವಾಗಲೇ ಡೈರೆಕ್ಟ್ ಹೇಳ್ಬಿಡ್ತೀನಿ. ನಾನು ಸುಮ್ಮನಿರ್ತೀನಿ ಅನ್ನೋ ನನ್ನ ಜಾಯಮಾನನೇ ಅಲ್ಲ. ನಾನು ಯಾವಾಗ್ಲೂ ಅಷ್ಟೇ, ನನ್ನ ಕೆಲಸಕ್ಕೆ ನಾನು ತಪ್ಪಿಲ್ಲ ಅಂದರೆ ನಾನು ಯಾರಿಗೂ ತಲೆಬಾಗೋದಿಲ್ಲ. ಹಾಗಾಗಿ ನಾನು ಯಾರಿಗೂ ಇಷ್ಟನೇ ಆಗಲ್ಲ ಮೇನು. ಸೊ ನನ್ನ ಗಂಡನಿದ್ದನ್ನು ಹಿಡಿದು ಅಷ್ಟೇ, ಅವ್ರಿಗೂ ತಪ್ಪು ಮಾಡ್ತಿದ್ದೆ ಅಂತ ಹೇಳಿಬಿಟ್ರೆ ಕೋಪವೇ ಬರುತ್ತೆ. ಯಾರಿಗಾದರೂ ಅಷ್ಟೇ, ನಮಗಾದ್ರೂ ಅಷ್ಟೇ, ಅವ್ರಿಗಾದ್ರೂ ಅಷ್ಟೇ. ಸೊ ನಾವು ನಮ್ಮನ್ನು ನಾವು ತಿದ್ಕೋಬೇಕು, ನಮ್ಮನ್ನು ನಾವು ಬಿಲೀವ್ ಮಾಡ್ಕೋಬೇಕು ಅಷ್ಟೇ. ಮತ್ತೊಂದು ಏನಿಲ್ಲ. ಇವತ್ತಿನ ಒಂದು ವಿಡಿಯೋ ಇಷ್ಟೇ ರೀ. ಕಮೆಂಟ್ ಮೂಲಕನೇ ದಯವಿಟ್ಟು ಏನಿದೆ, ನನ್ನ ವಿಡಿಯೋದಲ್ಲಿ ಏನು ತಪ್ಪು ಮಾಹಿತಿ ಇದೆ ಅಥವಾ ಏನಾದರೂ ಒಂದು ನನ್ನ ತಪ್ಪು ತಿಳುವಳಿಕೆ ನಿಮಗೆ ಕೊಟ್ಟಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ನನ್ನ ಒಂದು ವಿಘ್ನೇಶ್ವರ ಪೂಜೆ ಇವತ್ತು ಏನೋ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು, ಇಷ್ಟ ಆಯಿತು. ದೇವ್ರಿಗೆ ಮಾಡಿದರೆ ಎಲ್ಲೂ ಹೋಗಲ್ಲ. ನಾನು ದೇವರನ್ನು ತುಂಬ ಬಿಲೀವ್ ಮಾಡ್ತೀನಿ. ನನಗೆ ಆಧ್ಯಾತ್ಮ ಮತ್ತು ಈ ಥರ ಧಾರ್ಮಿಕ ಕ್ಷೇತ್ರಗಳು ಅಂದರೆ ತುಂಬ ಇಷ್ಟ. ನಾನು ಯಾವಾಗ್ಲೂ ಹುಣ್ಣಿಮೆ ಆಯಿತು, ಅಮಾವಾಸ್ಯೆ ಆಯಿತು, ಹಿಂಗೆ ವಿಶೇಷವಾಗಿ ಶುಕ್ರವಾರ, ಮಂಗಳವಾರ ನಾನು ಮೆಂಟಲಿ ಅಪ್ಸೆಟ್ ಆಗದೇ ಇದ್ದರೆ, ತುಂಬ ಮೈಂಡ್ ಸೆಟ್ ಚೆನ್ನಾಗಿತ್ತು ಅಂದರೆ ನಾನು ಪೂಜೆಗೆ ಆಮೇಲೆ ಈ ಥರ ಎಲ್ಲ ಕೆಲಸಗಳಿಗೆ ತುಂಬ ಪಾಸಿಟಿವ್ ಆಗಿ ಕೆಲಸ ಮಾಡ್ಕೊಂಡು ಇರ್ತೀನಿ. ಏನಾದರೂ ಮೈಂಡ್ ಅಪ್ಸೆಟ್ ಆಗಿರುತ್ತಲ್ಲ ಮನೆಯಲ್ಲಿ, ಸೊ ಹಾಗಾಗಿ ಸ್ವಲ್ಪ ಅದು ಬಿಟ್ಬಿಡ್ತೀನಿ ಅಷ್ಟೇ. ಇವತ್ತು ಹಾಗೆ ನನ್ನ ಮಗಳು ಪೂಜೆ ಮಾಡ್ತೀನಿ ಅಂದ್ಲು, ಅವಳಿಗೆ ಮಾಡೋಕೆ ಅವಕಾಶ ಆಗಲಿಲ್ಲ, ಬೆಳಿಗ್ಗೆ ಬೇಗ ಹೋಗ್ಬಿಡ್ತಾಳೆ. ಸೊ ಹಾಗಾಗಿ ಇವತ್ತು ಸಂಕಷ್ಟ ಇದೆ ಅಲ್ವಾ, ನಾನೇ ಪೂಜೆ ಮಾಡ್ತೀನಿ ಎಲ್ಲ ಅಂತ ಹೇಳಿಬಿಟ್ಟು ಅವಳಿಗೆ ಹೇಳಿದೆ. ಸರಿ, ಅವಳದು ಒಂದು ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿತ್ತು, ಸ್ಕೂಲಿಗೆ ಹೋಗೋಕೆ ಒಲ್ಲೆ ಅಂತಲೇ ಹೇಳಿಲ್ಲ. ನಾನು ಇಲ್ಲ ಬಿಟ್ಟೇನು ಮಾಡೋದು ಸ್ಕೂಲನ್ನು ಸುಮ್ಮನೆ ಅಂತ ಹೇಳಿಬಿಟ್ಟು, ಸ್ವಲ್ಪ ಕೋಲ್ಡ್ ಆಗ್ತಾಯಿದೆ, ಇಲ್ಲ ಅಂತ ಅಲ್ಲ, ಬೇಡ ಅಂತ ಹೇಳಿಬಿಟ್ಟು ಏನಾದರೂ ಆದರೆ ಟೀಚರ್ಸು ಕಾಲ್ ಮಾಡ್ತಾರೆ, ಕರ್ಕೊಂಬರ್ತೀವಿ ಅಂತ ಹೇಳಿ ಹೇಗೋ ಅವಳನ್ನೊಂದು ಸ್ವಲ್ಪ ಕನ್ವಿನ್ಸ್ ಮಾಡಿಬಿಟ್ಟು ಕಳಿಸಿದೆ. ಸೊ ಹಾಗಾಗಿ ಪೂಜೆ ಮಾಡೋಕ್ಕಾಗಲಿಲ್ಲ ಅವಳಿಗೆ. ನಾನೇ ಮಾಡೋಣ ಅಂತ. ಆಲ್ರೆಡಿ ನಮ್ಮ ಮನೆಯವ್ರು ಪೂಜೆ ಮಾಡಿದರು. ಇಲ್ಲ ನಾನು ಮಾಡ್ತೀನಿ, ಅವ್ರಿಗೂ ಅಷ್ಟೇ ತುಂಬ ಇಷ್ಟ ಪೂಜೆ ಅದೆಲ್ಲ ಮಾಡೋದು, ತುಂಬ ಸಪೋರ್ಟಿವ್ ಹೋದರೆ. ಹಾಗೆ ಯಾರಿಗಾರೆಲ್ಲ ಹೇಳಿ ಕೋಪ ಅದೆಲ್ಲ ಇದ್ದೇ ಇದೆ ಅವ್ರಿಗೂ ಸಹ. ಸೊ ಇವತ್ತು ಏನೋ ಸಂಕಷ್ಟಿ ಗಣೇಶನೇ ನೋಡ್ಕೋಬೇಕು ಎಲ್ಲರನ್ನೂ ಅಂತ ಹೇಳಿಬಿಟ್ಟು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಹಾಗೆ ನನ್ನ ಒಂದು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಕೊನೆವರೆಗೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಒಂದು ಚಾನಲ್ ಬೆಳವಣಿಗೆಗೆ ನಿಮ್ಮ ಒಂದು ಪ್ರಯತ್ನ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಇವತ್ತಿನ ದಿನ ಎಲ್ಲ ನಿಮಗೆ ಶುಭವಾಗಲಿ ಅಂತ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಯಾವುದಾದ್ರೂ ಒಂದು ಕುಕ್ಕಿಂಗ್ ಆಗಿರ್ಬೋದು, ಟ್ರಾವೆಲ್ ಆಗಿರ್ಬೋದು, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕಮೆಂಟ್ ಮೂಲಕ ತಿಳಿಸಿ, ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಬಾಯ್.